ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿರೋ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಇದು ನಾನು ಸುಮಾರು ದಿನದಿಂದ ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ನ ತಿಳಿಸ್ತಿದ್ದೀನಿ. ಮಿಸ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಪ್ಪ ಅಂದರೆ, ನಮ್ಮೊಂದು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಿಗುತ್ತೆ. ಏನಪ್ಪ ಅಂದರೆ BP ಚೆಕ್ ಮಾಡ್ಕೊಳ್ಳೋಕ್ಕೆ, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳೋಕ್ಕೆ, ನಮ್ಮದು ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇದರಿಂದ ನಾವು ಯಾವ ರೀತಿಯಾದ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅಂದರೆ, ನೀವು ಹೆಬ್ಬೆಟ್ ಹಾಕೋದ್ರ ಮೂಲಕ ಅಥವಾ ಫಿಂಗರ್ನ ಪ್ರಿಂಟ್ ಯೂಸ್ ಮಾಡೋದ್ರ ಮೂಲಕ ನಾವು ತುಂಬಾ ಒಂದು ಮೋಸ ಹೋಗ್ತೀವಿ. ಅದು ಹೇಗಪ್ಪ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಕೆಲವರು ಏನಪ್ಪ ಅಂದರೆ ಸುಮಾರು ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಏನಪ್ಪ ಅಂದರೆ ಬ್ಲಡ್ ಪ್ರೆಷರ್ನ ಚೆಕ್ ಮಾಡ್ಕೊಳ್ಳೋಕ್ಕೆ, ಶುಗರ್ ಚೆಕ್ ಮಾಡ್ಕೊಳ್ಳೋಕ್ಕೆ, ಮತ್ತು ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಳ್ಳೋಕ್ಕೆ. ಇನ್ನು ಕೆಲವರು ಬುದ್ಧಿವಂತರು ಇರ್ತಾರೆ, ಕೋವಿಡ್ನೂ ಕೂಡ ಚೆಕ್ ಮಾಡ್ಕೊಬಿಡ್ಬೋದಂತ ಈ ಅಪ್ಲಿಕೇಶನಲ್ಲಿ. ಅದು ಹೆಂಗಪ್ಪ ಸಾಧ್ಯ? ಈ ನಮ್ಮ ಒಂದು ಗಂಟಲೊಳಗಡೆ ಇದನ್ನು ಚೆಕ್ ಮಾಡಿ ಪ್ರಾಪರಾಗಿ ರಿಪೋರ್ಟ್ ಬರೋದೇ ಕಷ್ಟ. ಈಗ ಹೋಗಿ ನಾವು ಡಾಕ್ಟ್ರ್ ಹತ್ರ ನಾವು ತೋರಿಸ್ಕೊಂಡ್ರು ಪ್ರಾಪರಾಗಿ ರಿಪೋರ್ಟ್ ಬರೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಆದರೆ ಈ ಒಂದು ಹೆಬ್ಬೆಟ್ ಹಾಕ್ಬಿಟ್ಟು ನಾವು ಇದು ಮಾಡ್ಕೊಬಿಟ್ರೆ ಬಂದ್ಬಿಟ್ಟದ ರಿಪೋರ್ಟು. ಏನು ನಮ್ಮ ಜನ ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ಅದು ಮಾತ್ರ ಗೊತ್ತಿಲ್ಲ. ನೆಗ್ಲೆನ್ಸಿ ಜಾಸ್ತಿ. ಯಾವುದೋ ಒಂದು ಸಿಕ್ಕುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ಕೊಬಿಡ್ತಾರೆ. ಇದರಿಂದ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಅದ್ರ ಬಗ್ಗೆ ರಿವ್ಯೂಸ್ ಇರುತ್ತೆ, ಅದನ್ನು ನೋಡಿ ಅದರ ನಂತರ ಯೂಸ್ ಮಾಡಿ. ನಮ್ಮ ಹಳ್ಳಿಲಿರೋ ಜನಗಳಿಗೆ ಅಷ್ಟೊಂದು ನಾಲೆಡ್ಜ್ ಇರೋಲ್ಲ. ಅವ್ರು ಏನಪ್ಪ ಅಂದರೆ, ಈ ರೀತಿ ಅಪ್ಲಿಕೇಶನ್ ಇದ್ದಂತೆ ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತಂತಾರೆ. ಬಟ್ ಇದು ನಿಮ್ಗೆ ನೆನಪಲ್ಲಿರಲಿ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿದ್ದೀನಿ. ನಿಮ್ಮ ಒಂದು ಹೆಬ್ಬೆಟ್ಟು ಅಂದರೆ ನಿಮ್ಮೊಂದು ಫಿಂಗರ್ ಪ್ರಿಂಟು ನಿಮ್ಮ ಆಧಾರ್ ಜೊತೆ ಲಿಂಕ್ ಆಗಿರುತ್ತೆ, ಮತ್ತು ನಿಮ್ಮೊಂದು ಬ್ಯಾಂಕ್ ಖಾತೆ ಜೊತೆಗೆ ಲಿಂಕ್ ಆಗಿರುತ್ತೆ. ನಿಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಇರ್ಬೋದು, ಹೆಬ್ಬೆಟ್ನ ಹಾಕಿ ಅಕೌಂಟಿಂದ ದುಡ್ಡು ತಗೋತಾ ಇದ್ದಾರೆ. ಈ ರೀತಿಯಾದಂಥ ಒಂದು ಮುಂದುವರೆದ ಒಂದು ಟೆಕ್ನಾಲಜಿ ನಿಮ್ಮೊಂದು ಅಪ್ಲಿಕೇಶನ್ನ ನೀವು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ಯಾಟ್ರನ್ ಆಗಿರ್ಬೋದು, ಈ ರೀತಿ ಹ್ಯಾಕ್ ಮಾಡಲ್ಲ ಅಂತ ಹೆಂಗಾಗಲ್ಲ, ಮಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾಡ್ತಾರೆ. ಅದರಿಂದ ನಮ್ಮೊಂದು ಸೇಫ್ಟಿ ನಾವು ಇರಬೇಕು. ಮತ್ತು ಇನ್ನೊಂದು ತಿಳ್ಕೊಬೇಡಿ, ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಜಾಸ್ತಿ ನಿಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ, OTP ಜನ್ರೇಟ್ ಮಾಡಿ ನಿಮಗೆ ಕಳಿಸುತ್ತೆ. ಈ ರೀತಿಯಾಗಿ ಟ್ರ್ಯಾಕ್ ಮಾಡುತ್ತೆ. ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಒಂದು OTP ಕೇಳಿ ಇದು ಮಾಡ್ರೂ ಕೂಡ ನಾವು ಮಾಡ್ತೇವೆ, ಒಂದು 10 ನಿಮಿಷ ಬಿಟ್ಟು ನೋಡಿ ನಿಮ್ಮ ದುಡ್ಡೇ ಖಾಲಿ ಆಗಿಬಿಟ್ಟಿರುತ್ತೆ ಅಕೌಂಟ್ಲಿ ಅಂತ ಸುಮಾರು ಜನ ಈ ರೀತಿ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿಯಾದ ಅನ್ನೋನ್ ಕಾಲ್ಸ್ಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಹೌದಾ ಸರಿ ಆಯಿತು ಮಾಡ್ತೀವಿ ಹೇಳ್ತೀವಿ ಅಂತ ಅಂದ್ಕೊಂಡು ನೀವು ಹೋಯ್ತು ಅಂದರೆ ನಿಮ್ಮ ಒಂದು ಜೀವನನೇ ನೀವೇ ಹಾಳು ಮಾಡ್ಕೊಳಂಗಾಗುತ್ತೆ. ಅದರಿಂದ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಮತ್ತು ಈ BP ಚೆಕ್ ಮಾಡ್ಕೊಳ್ಳೋದು, ಶುಗರ್ ಚೆಕ್ ಮಾಡ್ಕೊಳ್ಳೋದು, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳೋದು, ಈ ರೀತಿಯಾದ ಒಂದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಕೂಡ ವರ್ಕ್ ಆಗಲ್ಲ. ಫೇಕ್ ಅಂದರೆ ಫೇಕ್, ಅದು 100% ಫೇಕ್ ಇರುತ್ತೆ. ಒಂದು 100-200 ರೂಪಾಯಿ ಕೊಡ್ತು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಂಪ್ಲೀಟಾಗಿ ರಿಪೋರ್ಟ್ನೇ ಕೊಡ್ತಾರೆ. ನೀವು ನೋಡ್ಕೊಬರ್ಬೋದು. ತುಂಬಾ ಒಂದು ಕಮ್ಮಿಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರಿಪೋರ್ಟ್ನ ತಗೋಬೋದು. ಅದನ್ನು ಬಿಟ್ಟು ಯಾವುದೋ ಒಂದು ಅಪ್ಲಿಕೇಶನಲ್ಲಿ ನಾವು ನೋಡ್ಕೋತೀವಿ ತಿಳ್ಕೊತೀವಿ ಅನ್ನೋದೆಲ್ಲ ಫೇಕು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಹೆಬ್ಬೆಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳೋಕ್ಕೆ. ಬಟ್ ಇದರಿಂದ ತುಂಬಾ ಯೂಸ್ ಆಗೋದು ಏನಪ್ಪ ಅಂದರೆ, ದುಡ್ಡನ್ನು ಕದಿಯೋಕ್ಕೆ, ಅಕೌಂಟಲ್ಲಿ ನಮ್ಮ ಒಂದು ದುಡ್ಡನ್ನ ಹ್ಯಾಕ್ ಮಾಡಿ ಅಚ್ಚುಕಟ್ಟಾಗಿ ಬರಬಾರ್ದು ಮಾಡಿಬಿಡ್ತಾರೆ ನಮ್ಮನ್ನ. ಅದರಿಂದ ತುಂಬಾ ಹುಷಾರಾಗಿರಿ. ಇದನ್ನು ಸುಮಾರು ದಿನದಿಂದ ವಿಡಿಯೋ ಮಾಡಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಪರಿಣಾಮ ಬೀರ್ತಿದೆ ಈ ಒಂದು ನ್ಯೂಸ್. ಏನಪ್ಪ ಅಂತಂದರೆ, ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಮೊಂದು ಮೊಬೈಲಲ್ಲಿ ಆಕ್ಸಿಜನ್ನು, BP, ಶುಗರು ಈ ರೀತಿದೆ ಚೆಕ್ ಮಾಡ್ಕೊಳ್ಳೋ ಅಪ್ಲಿಕೇಶನ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಇದ್ರ ಬಗ್ಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಇದನ್ನು ಜಾಗೃತಿಯನ್ನು ಮೂಡಿಸಿದ್ದಾರೆ. ಅದರಿಂದ ಆದಷ್ಟು ಒಂದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತು ನನಗಿದೊಂದು ಸುಮಾರು ದಿನದಿಂದ ಮೆಸೇಜ್ ಬಂತು, ಬಟ್ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅದ್ರ ಮೂಲಕ ಒಂದು ವಿಡಿಯೋ ಮಾಡಿ ನಮ್ಮ ಒಂದು ವ್ಯೂವರ್ಸ್ಗೆ ತಿಳಿಸ್ಬೋಣ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಆದಷ್ಟು ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ತಿಳಿಸಿ ಎಲ್ರಿಗೂ. ಓಕೆ, ಇದಿಷ್ಟು ಇವತ್ತಿನೊಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.